ಶಿಡ್ಲಘಟ್ಟ ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ತಲಕಾಯಲ ಬೆಟ್ಟದ ಶ್ರೀ ಭೂನೀಳ ವೆಂಕಟರಮಣ ಸ್ವಾಮಿ ದೇವಾಲಯದ ದರ್ಶನಕ್ಕೆ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಸ್ವಾಮಿಗಳು ಭೇಟಿ ನೀಡಿ ಮೊದಲ ಬಾರಿಗೆ ತಲಕಾಯಲ ಬೆಟ್ಟ ಹತ್ತಿ ದೇವರ ದರ್ಶನ ಪಡೆದರು. ತಲಕಾಯಲ ಬೆಟ್ಟ ಪ್ರದೇಶವನ್ನು ನಾವು ಬರಡು ಭೂಮಿ ಎಂದು ಕರೆಯುತ್ತೇವೆ. ಆದರೆ ಇಲ್ಲಿನ ಸುತ್ತಮುತ್ತಲ ಜಾಗ ಮಾತ್ರ ಹಚ್ಚ ಹಸಿರಿನಿಂದ ಕೂಡಿದೆ. ಇದಕ್ಕೆ ಕಾರಣ ಇಲ್ಲಿರುವ ಬೆಟ್ಟಗುಡ್ಡಗಳಲ್ಲಿ ಆ ಭಗವಂತನು ನೆಲೆಸಿರುವುದು. ಆದಷ್ಟು ಬೇಗ ಬೆಟ್ಟದ ಮೇಲೆ ನೆಲೆಸಿರುವ ದೇವರ ದರ್ಶನ ಪಡೆಯಲು ಹಿರಿಯರು ಬರುವುದಕ್ಕೆ ಒಂದು ರಸ್ತೆ ಅಥವಾ ರೋಪ್ವೇ ನಿರ್ಮಾಣ ಮಾಡಿದರೆ ಆ ಭಗವಂತ ನಿಮಗೆ ಸಕಲ ಸೌಲಭ್ಯಗಳನ್ನು ನೀಡುತ್ತಾನೆ. ಈ ವೆಂಕಟರಮಣ ಸ್ವಾಮಿ ಅವರು ಕ್ಷೇತ್ರದ ಜನತೆಗೆ ಉತ್ತಮ ಆರೋಗ್ಯ ನೆಮ್ಮದಿ ಜೀವನವನ್ನು ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಸ್ವಾಮಿ ಆಶೀರ್ವಚನ ನೀಡಿದರು. ನಮ್ಮ ಸ್ವಾಮಿ ರಾಮಾನುಜರು ಅವರು ಇಡೀ ಭಾರತವನ್ನೆಲ್ಲ ಪರಿಕ್ರಮ ಮಾಡಿ ಭಕ್ತರನ್ನೆಲ್ಲ ಸೇರಿಸಿದ್ರು. ನೋಡಿ, ನೀವೆಲ್ಲ ಭಗವಂತನ ಮುಂದೆ ಒಬ್ಬರೇ. ನೀವು ಶ್ರೀಮಂತರು ಬಡವರು ಆ ಜಾತಿ ಈ ಜಾತಿ ಯಾವುದೂ ಇಲ್ಲ. ನೋಡಿ, ಇಲ್ಲೆಲ್ಲ ಎಷ್ಟು ಜನ ಭಕ್ತರು ಕೂತಿದ್ದಾರೆ, ನೋಡಿದ್ರೆ ಆನಂದ ಆಗುತ್ತೆ. ಇದಕ್ಕೆ ಕಾರಣ ನಮ್ಮ ಆಚಾರ್ಯರಾದಂತಹ ಸ್ವಾಮಿ ರಾಮಾನುಜರು. ಅವರ ವೈಭವ, ಅವರ ದಿವ್ಯವಾದಂತಹ ಜೀವನ ಅತ್ಯದ್ಭುತವಾದಂತಹದ್ದು. ಅವರು ಆದಿಶೇಷನ ಅವತಾರ. ಅವರು ಇಡೀ ಭಾರತದ ಎಲ್ಲ ಕಡೆ ಸಂಚಾರ ಮಾಡಿ ಈ ರೀತಿ ದೇವಸ್ಥಾನಗಳ ಕಲ್ಪನೆನೇ ಇರಲಿಲ್ಲ. ಸ್ವಾಮಿ ರಾಮಾನುಜರ ಅವತಾರಕ್ಕೆ ಮುಂಚೆ ಈ ರೀತಿ ದೇವಸ್ಥಾನಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡಿ ಅಲ್ಲಿ ಪೂಜೆ ಆಗೋ ರೀತಿ ಮಾಡಿ, ಆಗಮೋಕ್ತವಾಗಿ ಪೂಜೆ ಆಗೋ ರೀತಿ ಮಾಡಿ, ಭಕ್ತರೆಲ್ಲ ಅಲ್ಲಿ ಬಂದು ಸೇರಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ನಾವೆಲ್ಲ ಯಾರು? ನಾವೆಲ್ಲ ಭಗವಂತನ ಮಕ್ಕಳು. ನಾವು ಎಲ್ಲಿಂದ ಬಂದಿದ್ದೇವೆ? ಭಗವಂತನಿಂದ ಬಂದಿದ್ದೇವೆ. ಭಗವಂತನ ಗುಣವನ್ನು ವರ್ಣಿಸೋದು, ಅವನ ಗುಣವನ್ನ ಹೇಳಿದ್ರೆ ಅವನಿಗೆ ಆನಂದ ಆಗುತ್ತೆ. ಆ ಆನಂದವನ್ನ ನಮ್ಮೆಲ್ಲರಿಗೂ ಕೊಡ್ತಾನೆ. ಆ ರೀತಿ ನಮ್ಮೆಲ್ಲರಿಗೂ ಹಂಚ್ತಾನೆ. ಆಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಈ ವೇಳೆ ಮಾತನಾಡಿದ ಸಮಾಜ ಸೇವಕ ರಾಜೀವ್ ಗೌಡ, ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ನಾವು ನೋಡುವ ಮುಂಚೆ ತ್ರಿಶೂಲವಿರುವುದು ಸುಮಾರು 10 ಕಿಲೋಮೀಟರ್ ದೂರ ಎದ್ದು ಕಾಣುತ್ತದೆ. ಅದೇ ರೀತಿ ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಬೆಟ್ಟದಲ್ಲಿ ಸುಮಾರು 16 ಲಕ್ಷ ರೂಪಾಯಿಯಲ್ಲಿ ಅಂತಹ ತ್ರಿಶೂಲವನ್ನು ನಾನು ಒದಗಿಸುತ್ತೇನೆ ಎಂದು ತಿಳಿಸಿದರು. ಇವತ್ತು ವಿಶೇಷವಾಗಿ ಮೇಲುಕೋಟೆ ಪೀಠಾಧಿಪತಿಗಳಾದ ರಾಮಾನುಜಾಚಾರ್ಯ ಗುರುಗಳು ಇವತ್ತು ಅವರು 82 ವರ್ಷ ಆದರೂ ಕೂಡ ಇವತ್ತು ಆ ಭಗವಂತನ ಶಕ್ತಿ ಇದೆ. ಆ ಭಗವಂತನ ಶಕ್ತಿಯಿಂದ ಇವತ್ತು ಅವರು ಎಲ್ಲೂ ಕಿಂಚಿತ್ತು ಕೂಡ ಒಂದು ಚೂರು ಕೂಡ ಏನು ಒಂದು ಇದಿಲ್ಲದೆ ಮೇಲೆ ಬಂದು ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಇಲ್ಲಿರುವಂಥ ಎಲ್ಲ ರೈತಾಪಿ ವರ್ಗಕ್ಕೆ, ಸಕಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ. ಇಲ್ಲಿರುವಂಥ ಬರಡು ಭೂಮಿ ಅಂತಿದ್ರು, ಆ ಬರಡು ಭೂಮಿ ಎಲ್ಲ ಹಸಿರು ಭೂಮಿಯಾಗಿ ಇಲ್ಲಿರುವಂಥ ಎಲ್ಲ ರೈತಾಪಿ ವರ್ಗ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಅವರ ಆಶೀರ್ವಾದ ಮಾಡ್ತಿದ್ರು. ಈ ದೇವಸ್ಥಾನಕ್ಕೆ ಒಂದು ರಸ್ತೆ ಮಾಡಬೇಕು ಅಂತ ನಾವು ಈಗಾಗಲೇ ಇನ್ನೂ ಅರ್ಧ ಗಂಟೆ ಅಲ್ಲಿ ಹಿಂದೆ ಅಂದ್ಕೊಂಡ್ವಿ. ಇವತ್ತು ಯತಿಗಳ ಆಶೀರ್ವಾದ ಕೂಡ ಆಯಿತು ಅಂತ. ಈಗ ನಮ್ಮ ಗುರುಗಳು ಹೇಳ್ತಿದ್ರು, ಇದು 2ನೇ ತಿರುಪತಿ ಅಂತಾನೆ. ಶ್ರೀನಿವಾಸ ಅಲ್ಲಿ ಕಷ್ಟ ಆಗ್ಬೋದು ಭೇಟಿ ಆಗೋಕ್ಕೆ, ಇಲ್ಲಿ ಬಂದರೆ ಸಂತೋಷವಾಗಿರ್ತಾರೆ. ಅದಕ್ಕೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಎಲ್ರಿಗೂ ದರ್ಶನ ಕೊಡ್ತಾರೆ ಅಂತ. ಮುಂದೊಂದು ದಿನ ಖಂಡಿತ ಇದು 2ನೇ ತಿರುಪ್ತಿಯಾಗಿ ಖಂಡಿತ ಹೊರ ಹೊಮ್ಮುತ್ತೆ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ನಾವೆಲ್ಲ ಕೇಳ್ಕೊಂಡಿದ್ದೀವಿ. ಖಂಡಿತ ಒಂದು ಪುಣ್ಯಕ್ಷೇತ್ರ ಆಗತ್ತೆ. ತದನಂತರ ಮಾತನಾಡಿದ ಮತ್ತೊಬ್ಬ ಸಮಾಜ ಸೇವಕ ಪುಟ್ಟು ಹಾಂಜಿನಪ್ಪ, ಈ ಹಿಂದೆ ದೇವಸ್ಥಾನದ ಬೆಟ್ಟದ ಮೇಲೆ ಹೋಗಲು ರಸ್ತೆ ನಿರ್ಮಾಣಕ್ಕೆ 5 ಲಕ್ಷ ನೀಡುತ್ತೇನೆ ಎಂದು ಭರವಸೆ ನೀಡಿದ್ದೆ. ಅದರಂತೆ ದೇವಸ್ಥಾನದ ಸನ್ನಿಧಿಯಲ್ಲಿ 1.5 ಲಕ್ಷ ಮುಂಗಡವಾಗಿ ಖರ್ಚು ವೆಚ್ಚಗಳಿಗೆ ದೇವಾಲಯದ ಸಮಿತಿ ಹಾಗೂ ಪದಾಧಿಕಾರಿಗಳಿಗೆ ಚೆಕ್ ವಿತರಿಸುತ್ತಿದ್ದೇನೆ. ಅದೇ ರೀತಿ ಈ ದೇವಾಲಯದ ಸುತ್ತಮುತ್ತಲಿನ ಭಕ್ತಾದಿಗಳು ಹಾಗೂ ತಾಲೂಕಿನ ಉಳ್ಳವರು ರಸ್ತೆ ಅಭಿವೃದ್ಧಿಗೆ ಸಹಕಾರ ನೀಡಿದರೆ ಒಳ್ಳೆಯದಾಗುತ್ತದೆ ಎಂದರು. ಹಾಗೂ ಸ್ವಂತ ದುಡ್ಡಿನಲ್ಲಿ ತಲಕಾಯಲ ಬೆಟ್ಟಕ್ಕೆ ನೀರಿನ ಪೈಪ್ಲೈನ್ ಒದಗಿಸಿದ್ದೇನೆ ಎಂದು ತಿಳಿಸಿದರು. ತಲಕಾಯಲ ಬೆಟ್ಟ ಶ್ರೀ ವೆಂಕಟರಮಣ ಸ್ವಾಮಿ ಸನ್ನಿಧಾನದಲ್ಲಿ
ಜಗದ್ಗುರುಗಳು ಶ್ರೀಮದ್ ರಾಮಾನುಜಾಚಾರ್ಯರ ಭಕ್ತರು, ಅವರ ಅನುಯಾಯಿಗಳು ಆದಂಥ ಶ್ರೀ ಶ್ರೀ ಯತಿರಾಜ್ ಮಹಾಸ್ವಾಮಿಗಳು ಇವತ್ತು ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಅಬ್ಲೂರಿಗೆ ಬಂದು ಅಲ್ಲಿಂದ ತಲಕಾಯಲ ಬೆಟ್ಟ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ದರ್ಶನ ಪಡ್ಕೊಂಡು ಬೆಟ್ಟದ ಮೇಲೆ ನೆಲೆಸಿರೋಂಥ ಶ್ರೀ ಸ್ವಾಮಿಯ ದರ್ಶನ ಸಹ ಪಡ್ಕೊಂಡಿರೋಂಥದ್ದನ್ನು ನಾವು ಇವತ್ತಿನ ದಿನ ಅವರ ಆಶೀರ್ವಚನ ಇಲ್ಲಿ ಬೆಟ್ಟದ ಮೇಲೆ ಪಡೆದುಕೊಂಡಿರ್ತೀವಿ. ಹಿಂದಿನಿಂದಲೂ ಸಹ ಮಾತಾಡ್ತಾ ಬಂದಿರ್ತೀವಿ. ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರೋದಕ್ಕೆ ರಸ್ತೆ ವ್ಯವಸ್ಥೆ ಅನುಕೂಲ ಇಲ್ಲದೆ ಇರೋಂಥದ್ದು. ಅವರು ಸಹ ಇದನ್ನ ಮನಗೊಂಡು ಮೆಟ್ಲು ಹತ್ತಿ 80 ವರ್ಷ ಇಳಿ ವಯಸ್ಸಿನಲ್ಲೂ ಸಹ ಸ್ವಾಮಿಗಳು ಬೆಟ್ಟನ ಹತ್ತಿ ಬಂದು ದೇವರ ದರ್ಶನ ಪಡ್ಕೊಂಡು ನಮಗೆ ಒಂದು ಶುಭನ ಇಲ್ಲಿ ಹಾರೈಸಿ ಶೀಘ್ರವಾಗಿ ರಸ್ತೆನ ಮಾಡಿ ರಸ್ತೆ ಆದ ಕೂಡಲೇ ನಾನು ಮತ್ತೊಮ್ಮೆ ಬಂದು ಇಲ್ಲಿ ದೇವರ ದರ್ಶನ ಪಡ್ಕೊಳ್ತೀನಿ, ಸುಗಮವಾಗಿ ರಸ್ತೆ ಆಗ್ತದೆ, ನೀವು ಅದರಲ್ಲಿ ಯೋಚನೆ ಮಾಡಬೇಡಿ, ಪ್ರಯತ್ನ ಮಾಡಿ ಅದಕ್ಕೆ ಒಂದು ಪ್ರಯತ್ನ ಮಾಡಿ ಪ್ರಾರಂಭ ಮಾಡಿ ಅಂತ ಹೇಳಿರ್ತಾರೆ. ಹಿಂದೆನೂ ಸಹ ರಸ್ತೆ ಅಭಿವೃದ್ಧಿ ಕೆಲಸ ವಿಚಾರವಾಗಿ ನಾನು 5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ವಿ. ಗುರುಗಳು ಬಂದಿರೋದ್ರಿಂದ ಇವತ್ತು ಅವರ ಒಂದು ಆಶೀರ್ವಚನದಂತೆ ಈಗ 1.5 ಲಕ್ಷ ಚೆಕ್ನ ಇಲ್ಲಿನ ಒಂದು ರಸ್ತೆ ಅಭಿವೃದ್ಧಿ ಮಂಡಳಿ ಏನಿದೆ, ನಮ್ಮ ಮುಖಂಡರು ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯತಿ ಮುಖಂಡರುಗಳು ಅವ್ರಿಗೆ ಹಸ್ತಾಂತರ ಮಾಡೋಂಥದ್ದು ಇವತ್ತು ಆಗ್ತದೆ.